SSTVಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ. ಮಕ್ಕಳ ಬದಲಾವಣೆಗೆ ಸಿನಿಮಾ ನೋಡಬೇಕು. ನಾವು ಚೇಂಜ್ ಆಗೋದ್ರೆ ನಾವು ಹಾಕೋ ಒಂದು ಓಟಿಂದ ನಮ್ಮ ಮಕ್ಕಳು, ನಾವು, ನಮ್ಮ ಜಿಲ್ಲೆ, ನಮ್ಮ ತಾಲೂಕು, ನಮ್ಮ ಇಂಡಿಯಾ ಎಲ್ಲ ಬದಲಾಗುತ್ತೆ. ನಾವು ಆಯ್ಕೆ ಹೆಂಗಿರ್ಬೇಕು ಗೊತ್ತಾ? ಒಳ್ಳೆ ಮನುಷ್ಯನ, ಸಮಾಜನ ಒಳ್ಳೆತನ ತಗೊಂಡೋಗ ಅವನ್ನ ಆಯ್ಕೆ ಮಾಡಬೇಕು. ಸಿನಿಮಾ ಮಾತ್ರ ನೆಕ್ಸ್ಟ್ ಲೆವೆಲ್. ಈ ಸಿನಿಮಾದಲ್ಲಿ ರವಿಶಂಕರ್ ಆಮೇಲೆ ಸತೀಶ್ ಸರ್ದು ಆಪೋಸಿಟ್ ನೆಕ್ಸ್ಟ್ ಲೆವೆಲ್. ರವಿಚಂದ್ರ ಸರ್ ಬರ್ತಾರೆ ಅಂತ ಕೆಲಸನೂ ಅಲ್ಕೊಂಡಿರ್ಲಿಲ್ಲ. ಅವ್ರು ಬರೋ ಇಂಟ್ರಿಗೆ ಅವರು ಕೂಡ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡೋರೆ. ತುಂಬ ಚೆನ್ನಾಗಿದೆ ಸರ್. ಆ ನಟನೆಗೆ, ಆ ಕ್ಯಾರೆಕ್ಟ್ರಿಗೆ ಹೇಗೆ ನಿಭಾಯಿಸ್ಬೇಕ ಚೆನ್ನಾಗಿದೆ ಅಲ್ಲ, ಚೆನ್ನಾಗಿದೆ. ನಿಜ ಹೇಳ್ಬೇಕಂದ್ರೆ ಏನು ಸರ್, ಸಾಧು ಕೋಕಿಲ್ ಆಗಿರ್ಬೋದು, ಆಮೇಲೆ ಪ್ರತಿಯೊಬ್ಬರು ಹೇಳ್ತೀನಿ, ಸಿನಿಮಾ ಟೀಮ್ ಏನಿದೆ ನೆಕ್ಸ್ಟ್ ಲೆವೆಲ್ ಸಿನಿಮಾ. ಇಂಥ ಸಿನಿಮಾನ ಬೆಳೆಸ್ಬೇಕು ನಾವು. ಒಳ್ಳೆಯದಾಗಿ ಆಲ್ ದ ಬೆಸ್ಟ್ ಸಿನಿಮಾಗೆ, ಅಯೋಗ್ಯ 2 ಸಿನಿಮಾಗೆ. ನಾನು ಒಂದು ಪಾಯಿಂಟಲ್ಲಿ ಹೇಳಬೇಕು ಅಂದರೆ, ನಿಜ ಹೇಳಬೇಕು ಅಂದರೆ, ಈ ಸಿನಿಮಾದಲ್ಲಿ ಒಂದು ಕಂಟೆಂಟ್ ಇದೆ. ನಾವು ಒಂದು ಹಾಕೋ ಓಟಿಂದ ಏನೇನು ಬದಲಾವಣೆ ಆಗುತ್ತೆ, ಏನೇನಿಲ್ಲ ಅನ್ನೋದನ್ನು ತುಂಬ ಅಚ್ಚುಕಟ್ಟಾಗಿ ತೋರಿಸೋರೆ. ಈಗ ಅತಿ ಶೀಘ್ರದಲ್ಲಿ ಎಲೆಕ್ಷನ್ ಬರುತ್ತೆ. ಈ ಮೂಮೆಂಟ್ಗೆ ಈ ಸಿನಿಮಾ ಬೇಕು. ನಮ್ಮನ್ನು ನಾವು ಬದಲಾವಣೆ ಮಾಡ್ಕೋಬೇಕು. ಎಷ್ಟೋ ಜನ ಸಿನಿಮಾ ನೋಡ್ಬಿಟ್ಟು ಎಷ್ಟೋ ಜನ ಏನೇನೋ ಚೇಂಜ್ ಆಗಿದೆ. ಈ ಸಿನಿಮಾ ನೋಡಿದವ್ರು ಎಷ್ಟೋ ಜನ ಚೇಂಜ್ ಆಗ್ತಾರೆ ಅಂತ ಹೇಳ್ತೀನಿ. 100% ದುಡ್ಡಿಗೆ ಓಟ್ ಹಾಕೋರು, ದುಡ್ಡಿಗೆ ಏನೇನೋ ಮಾಡ್ಕೊತಾರೆ, ಅವರು ಚೇಂಜ್ ಆಗ್ತಾರೆ. ನೆಕ್ಸ್ಟ್ ಲೆವೆಲ್. ಒಂದು ನಿಮಿಷನೂ ಕುತ್ಕೊಳ್ಳೋಕ್ಕಾಗಲ್ಲ ಸರ್. ನಕ್ಕು ಹೊಟ್ಟೆ ನೋವು ಬಂದ್ಬಿಡುತ್ತೆ. ಅಷ್ಟು ಚೆನ್ನಾಗಿದೆ ಸಿನಿಮಾದಲ್ಲಿ. ಏನಿಲ್ಲ, ಎಲ್ಲ ಇದೆ. ಒಳ್ಳೆಯದಾಗಲಿ ಅಯೋಗ್ಯ ಟೀಮ್ಗೆ. ಚೆನ್ನಾಗಿ ಜೀವನದಲ್ಲಿ ಚೆನ್ನಾಗಿರ್ಬೇಕಂದ್ರೆ ಬೇಕು ಉತ್ತಮವಾದ ಆರೋಗ್ಯ, ಒಂದು ಒಳ್ಳೆ ಕಂಟೆಂಟ್ ಒಂದು ಒಳ್ಳೆ ಕಂಟೆಂಟ್, ಒಂದು ಒಳ್ಳೆ ಫ್ಯಾಮಿಲಿ ಕಂಟೆಂಟ್ ಹೋದ್ರೆ ಸಿನಿಮಾ ಅಯೋಗ್ಯ. ಸಿನಿಮಾದಲ್ಲಿ ಸಾಂಗ್ಸ್ ಸಾಲಿಡ್ ಆಗಿದೆ, ಫೈಟಿಂಗ್ಸ್ ರೇಟ್ ಆಗಿದೆ, ಕಾಮಿಡಿ KG ಗಟ್ಟಲಿದೆ, ಕ್ಲೈಮ್ಯಾಕ್ಸ್ ಖತರ್ನಾಗಿದೆ. ಓಕೆನಾ ಸರ್? ಒಂದು ಮಂಡ್ಯದ ಮಣ್ಣಿನ ಕತೆ, ರೇಂಜ್ ರಿವೆಂಜ್ ಸ್ಟೋರಿ. ಅಪ್ಪ ಅಲ್ಟಿಮೇಟ್. ಹೀರೋ ಸತೀಶ್ ನಿರಸಮ್ ಆಕ್ಷನ್ ಫೈರ್. ಅವ್ರು ಟಾಕಿಂಗ್ ಅಂಡ್ ವಾಕಿಂಗ್ ಸ್ಟೈಲ್ ಎಕ್ಸ್ಟ್ರಾಡಿನರಿ. ಅಣ್ಣ ಬಂದ್ರೆ ಜೋಶ್ ಬರ್ತದೆ, ಅಣ್ಣ ಬಂದ್ರೆ ಜೋಶ್ ಮಾಡಿಸ್ಬಿಟ್ಟವ್ರು. ಅಪ್ಪ ಸರ್. ಇನ್ನು ರಚಿತರಾಮ್ ಆಕ್ಷನ್ ಕೇಕ್. ಒಂದು ಟಾಕೀಸಲ್ಲಿ ಹೀರೋ ರೇಂಜ್ಗೆ ಕ್ಲಾಪ್ಸ್ ಆಗಿ ವಿಸಾಸ್ ಹೊಡ್ಸ್ಕೊಂಡು ಹೇಗೆ ರಚಿತರಾಮ್. ಮತ್ತೆ ಅವ್ರೊಂದು ವೈನಾಗಿ ಫೈನಾಗಿ ಸಾಕೇದಾಗಿ ಕಾಣ್ತವ್ರೆ. ಇನ್ನು ಸಿನಿಮಾದಲ್ಲಿ ನಮ್ಮ ಗೆಸ್ಟ್ ರೋಲಕ್ಕೆ ನಮ್ಮ ಡೈನಾಮಿಕ್ಸ್ ಸ್ಟಾರ್ ದೇವರಾಜ್ ಸರ್, ರವಿಚಂದ್ರನ್ ಸರ್. ಅಪ್ಪ ನೋಡೋದಕ್ಕೆ ನಮಗೆ ಒಂದು ಇವ್ರಿಗೆ ಫ್ಯಾನ್ಸ್ಗಳಿಗೆ. ಮತ್ತು ವಿಲನಾಗಿ ರವಿಶಂಕರ್ ಸರ್ ಆಗಿರ್ಬೋದು, ಆಮೇಲೆ ಅವರು ಕೇರ್ಪೇಟೆ ಶಿವು, ಗಿರಿ ಆಗಿರ್ಬೋದು, ಮಂಜು ಪಾವಗಡ ಸರ್. ಆಕ್ಷನ್ ದಿ ಬೆಸ್ಟ್ ಅಂತ ಹೇಳ್ಬೋದು. ಇವ್ರನ್ನೆಲ್ಲ ಕತೆ ಗಿಳಿಸಿ ಒಂದು ಒಳ್ಳೆ ಡೈರೆಕ್ಷನ್ ಮಾಡೋ ಮಹೇಶನ ನೀನು ಮಸ್ತನ. ಕೆಲವು ಸಿನಿಮಾ ಪಾರ್ಟ್ 1 ಪಾರ್ಟ್ 2 ಸುಸ್ತಾಗ್ಬಿಡ್ತೀರ. ಇದು ಪಾರ್ಟ್ 3 ಬೇಕು. ಸಿನಿಮಾ ಎಷ್ಟಲ್ಲಿ ನೋಡ್ಬೋದಿಲ್ಲ ಸರ್? 3 ಬೇರೆ ಅಂದರೆ 3 ಸರಿ ಬೇರೆ ನೋಡ್ಬೋದು. ಓ ಮೈ ಗಾಡ್, ಒಂದು ಒಳ್ಳೆ ಸಿನಿಮಾ ಸರ್. ಸಾಧು ನಮ್ಮ ರಾಗಿ ಬಾಯ್, ರಾಗಿ ಬಾಯ್, ಸಲಾಮ್ ರಾಗಿ ಬಾಯ್. ಸಾಧು ಹೋಗಿಲ್ಲ ಸರ್, ಲವ್ ಯು. ಸ್ವಲ್ಪ ಕಾಣಿಸೋದು ಸ್ವಲ್ಪ ಪಾಠ ಹೆವಿ ಮಸ್ತಾಗಿ ಕಾಣಿಸಿದ್ರೆ ಸರ್. ಈ ಟಾಕೀಸಲ್ಲಿ ಉಳಿತ ಸರ್. ಈಗ ಇನ್ನೊಂದು ಚಾಲೆಂಜ್ ಏನು ಗೊತ್ತಾ? ನಾನು ನೋಡಿದಾಗೆ ಟೀಸರ್ ಇವ್ರು ಬಿಟ್ಟಲ್ಲ ಅನ್ಕೊಳ್ತೀನಿ. ಓಕೆನಾ? ಟೀಸರ್ ಬಿಡ್ತಕ್ಕಿದ್ರೆ ಸಿನಿಮಾ ಸರ್ ಇದು ಸೂಪರ್ ಆಗಿದೆ. ಸಾಂಗ್ಸ್ ಮಾತ್ರ ಅಪ್ಪ ಜೋಶ್ ಬರ್ಸುತ್ತೆ. ಆ ಲೆವೆಲ್ಗಿದೆ. ಗುಡ್ ಮೂವಿ. ಸತೀಶ್ ಎಲ್ಲಿದ್ಯಾ? ಅಯೋಗ್ಯ ಸಿನಿಮಾ ತುಂಬ ಚೆನ್ನಾಗಿದೆ, ತುಂಬ ಎಂಟರ್ಟೈನಿಂಗ್ ಆಗಿದೆ. ಎಂಟರ್ಟೈನ್ಮೆಂಟ್ ಟಾಪ್ ಟು ಬಾಟಮ್ ಎಂಟರ್ಟೈನ್ಮೆಂಟ್. ಕನ್ನಡಕ್ಕೆ ಇವಾಗ ಒಂದು ಒಳ್ಳೆ ಸಿನಿಮಾ ಬಂದಿದೆ. ಇಷ್ಟು ದಿನ ಕನ್ನಡ ಇಂಡಸ್ಟ್ರಿ ಏನು ಮಲಗಿತ್ತು, ಈ ಸಿನಿಮಾದಿಂದ ಸಕ್ಸಸ್ ಆಗುತ್ತೆ. ಎಲ್ಲರೂ ಥಿಯೇಟ್ರಿಗೆ ಬಂದು ಈ ಸಿನಿಮಾ ನೋಡಿ ಕನ್ನಡ ಸಿನಿಮಾನ ಗೆಲ್ಲಿಸಿ ಉಳಿಸಿ ಅಂತ ಕೇಳ್ಕೊತಾ ಇದ್ದೀನಿ. ಡಿಫ್ರೆನ್ಸ್ ಏನೂ ಇಲ್ಲ. ಅಯೋಗ್ಯ 1 ಕತೆ ಏನಿದೆ ಅದೇ ಈಗ ಕಂಟಿನ್ಯೂಷನ್ ಆಗಿದೆ. ಅದಕ್ಕಿಂತ ಇನ್ನೂ ಹೆಚ್ಚು ಎಂಟರ್ಟೈನಿಂಗ್ ಆಗಿದೆ ಈ ಸಿನಿಮಾ. ಸೊ ಎಲ್ಲೂ ಬೇಜಾರಾಗಲ್ಲ. ಫೈಟ್ ಸಖತ್ತಾಗಿದೆ, ಸಾಂಗ್ಸ್ ಚೆನ್ನಾಗಿದೆ, ಕೊರಿಯೋಗ್ರಫಿ, ಡ್ಯಾನ್ಸು, ಡೈಲಾಗ್ಸು ಎಲ್ಲ ತುಂಬ ಚೆನ್ನಾಗಿ ಮೂಡಿಬಂದಿದೆ. ಓವರಾಲ್ ಸಿನಿಮಾ ಎಲ್ಲೂ ಬೇಜಾರಾಗಲ್ಲ, ತುಂಬ ಚೆನ್ನಾಗಿದೆ. ಮುಂದೆ ಏನು ಅನ್ನೋ ಒಂದು ಕ್ಯೂರಿಯಾಸಿಟಿನೂ ಇದೆ. ಸೊ ಲಾಸ್ಟ್ ಕ್ಲೈಮ್ಯಾಕ್ಸ್ ಅಂತೂ ಸಖತ್ತಾಗಿದೆ. ಹಾಂ, ರಚಿತಾರಾಮು ಸತೀಶ್ ಅವ್ರ ಜೋಡಿ ಯಾವಾಗಲೂ ಚೆನ್ನಾಗಿರುತ್ತೆ. ಈ ಸಿನಿಮಾದಲ್ಲಿ ಕೂಡ ಜೋಡಿ ಸೂಪರಾಗೇ ಇದೆ. ಚೆನ್ನಾಗಿದೆ ಸಿನಿಮಾ. ಎಲ್ಲರೂ ಬಂದು ಈ ಸಿನಿಮಾ ನೋಡಿ. ಸುಮ್ಮನೆ ಇದಕ್ಕಂತ ಹೇಳ್ತಾ ಇಲ್ಲ, ನಿಜವಾಗ್ಲೂ ಸಿನಿಮಾ ಚೆನ್ನಾಗಿದೆ. ಓಕೆ, ಕನ್ನಡ ಸಿನಿಮಾ ಗೆಲ್ಲಬೇಕು. ಆಲ್ ದ ಬೆಸ್ಟ್ ಅಯೋಗ್ಯ 2. ನೋಡಿಲ್ಲ ಸರ್, ಇವಾಗ ಬಂದಿದ್ದೀವಿ, ಇನ್ನೂ ನೋಡಬೇಕು. ಹಾಂ ಸರ್, ಚೆನ್ನಾಗಿದೆ ಮೂವಿ.
ತುಂಬ ಚೆನ್ನಾಗಿದೆ. ಹಳ್ಳಿ ವೆದರ್ನ ಚೆನ್ನಾಗಿ ತೋರಿಸಿದ್ದಾರೆ. ಎನ್ವೈರನ್ಮೆಂಟ್ ಎಲ್ಲ ಚೆನ್ನಾಗಿದೆ. ಸ್ಟೋರಿ ಕಂಟೆಂಟ್ ಚೆನ್ನಾಗಿದೆ. ಎಲ್ಲರೂ ಬಂದು ದಯವಿಟ್ಟು ಥಿಯೇಟ್ರಿಗೆ ಬಂದು ಮೂವಿ ನೋಡಿ. ಮೂವಿ ಮಾತ್ರ ಆಸಮ್ ಆಗಿದೆ. ವೇಟಿಂಗ್ ಫಾರ್ 3. ಫಸ್ಟು ಸೆಕೆಂಡು ಸೂಪರ್. ಇವಾಗ ವೇಟಿಂಗ್ ಫಾರ್ 3 ಅಷ್ಟೇ ಸರ್. ಚೆನ್ನಾಗಿತ್ತು. ಮಿಲ್ಕಿ ಸಾಂಗ್ ಇಷ್ಟ ಆಯಿತು ನನಗೆ. ತುಂಬ ಚೆನ್ನಾಗಿದೆ ಮೂವಿ. ಆ್ಯಂಡ್ ಸತೀಶ್ ನೀನಾಸಂ ಸರ್ ಜೊತೆ ಆ್ಯಕ್ಟ್ ಮಾಡೋಕ್ಕೆ ಒಂದು ಚಾನ್ಸ್ ಸಿಕ್ಕಿತ್ತು. ಹುಡುಗಿ ಡೇಂಜರ್ ಸಾಂಗಲ್ಲಿ ಮಾಡಿದ್ದೀನಿ ಸರ್ ಜೊತೆಲಿ. ಸೊ ಮೂವಿ 100 ಡೇಸ್ ಪಕ್ಕ. ಆ್ಯಂಡ್ ರಚಿತಾ ರಾಮ್ ಮ್ಯಾಮ್ ಅವ್ರ ಆ್ಯಕ್ಟಿಂಗ್ ಸೂಪರ್ ಆಗಿದ್ದಾರೆ. ಅವ್ರು ಆಫ್ ಸ್ಕ್ರೀನ್ ಹೆಂಗಿದ್ದಾರೋ ಆನ್ ಸ್ಕ್ರೀನಲ್ಲೂ ಹಾಗೇ ಇದ್ದಾರೆ. ಸೊ ಪಕ್ಕ ಸೂಪರ್ ಲೇಡಿ ಸೂಪರ್ ಸ್ಟಾರ್ ಮ್ಯಾಮ್ ಆ್ಯಕ್ಚುಲಿ. ಆ್ಯಂಡ್ ಮಹೇಶ್ ಸರ್ದು ಡೈರೆಕ್ಷನ್ ವರ್ಕಿಂಗ್ ತುಂಬ ಚೆನ್ನಾಗಿದೆ. ಅಯೋಗ್ಯಗಿಂತ ಅಯೋಗ್ಯ 2 ಅಲ್ಲಿ ಅವ್ರದ್ದು ವರ್ಕ್ಸ್ ತುಂಬ ಎಫರ್ಟ್ಸ್ ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಆ್ಯಂಡ್ ಸತೀಶ್ ನೀನಾಸಂ ಸರ್ ಅಯೋಗ್ಯಗಿಂತ ಅಯೋಗ್ಯ 2 ಅಲ್ಲಿ ಆಸಮಾಗಿ ಕಾಣ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ಥಿಯೇಟರ್ಗೆ ಬಂದು ಮೂವಿ ನೋಡಿ. ಥ್ಯಾಂಕ್ ಯು ಸೋ ಮಚ್. SS ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.